ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇದು ಹಬ್ಬದ ಹಿಂದಿನ ದಿನದ ವ್ಲಾಗ್ ಆಗಿರುತ್ತೆ, ಅಂದರೆ ಗುರುವಾರದ್ದು. ನಾಳೆ ಹಬ್ಬ ಇರೋದ್ರಿಂದ ದೇವ್ರ ಪೂಜೆ ಸಾಮಾನೆಲ್ಲ ನೀಟಾಗಿ ತೊಳೆದಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ತೆಗ್ದಿಟ್ಟಿದ್ದೀನಿ. ನಮ್ಮ ಮನೇಲೇನು ಜಾಸ್ತಿ ಪೂಜೆ ಐಟಮ್ ಇಲ್ಲ, ಅಂದರೆ ನಾನು ಹಬ್ಬ ಮಾಡೋದು ಬಿಟ್ಟೆ 3 ವರ್ಷ ಆಗಿ ಇದು 4ನೇ ವರ್ಷ. ಹಂಗಾಗಿ ಹಬ್ಬ ಮಾಡೋಂಗಿದ್ರೆ ಖುಷಿ ಇರುತ್ತೆ, ಅದನ್ನು ತೊಗೊಳ್ಳೋಣ ಈ ವರ್ಷ ಇದನ್ನು ತೊಗೊಳ್ಳೋಣ ಅಂತೇಳ್ಬಿಟ್ಟು. ಆದರೆ ನಮಗೆ ವರ್ಷ ಏನಾದರೂ ಒಂದು ಹಬ್ಬ ಮಾಡದೇ ಇರೋ ರೀತಿ ಆಗ್ತಾಯಿತ್ತು, ಹಂಗಾಗಿ ತೊಗೊಂಡಿರಲಿಲ್ಲ. ಈ ಬೆಳ್ಳಿ ಐಟಮ್ ಏನಿದೆಯೋ ಅದು ಅಷ್ಟೇ ನಾನು ಒಂದೇ ಸಲ ತೊಗೊಂಡಿರೋದಲ್ಲ, ಒಂದೊಂದು ವರ್ಷ ಒಂದೊಂದು ಥರ ತೊಗೊಂಡಿದ್ನಿ. ಫಸ್ಟ್ ವರ್ಷ ಕುಂಕುಮದ ಭರಣಿ ತೊಗೊಂಡಿದ್ದೆ, 2ನೇ ವರ್ಷದಲ್ಲಿ ಬೆಳ್ಳಿದು ದೀಪದ ಕಂಬ ತೊಗೊಂಡಿದ್ದೆ, ನೆಕ್ಸ್ಟ್ ವರ್ಷ ಕಾಮಾಕ್ಷಿ ದೀಪ ತೊಗೊಂಡಿದ್ದೆ. ಆ ಥರ ವರ್ಷ ಒಂದೊಂದು ತೊಗೊಂಡಿದ್ದೆ. ಅಂದರೆ ನಾನು ಸ್ವಲ್ಪ ಅಮೌಂಟ್ ಅನ್ನೋದು ಕೂಡಿಡ್ತಾ ಇದ್ದೆ. ಶುಕ್ರವಾರ ಪೂಜೆ ಮಾಡಬೇಕಾದ್ರೆ ದೇವ್ರ ಮುಂದೆ 100 ರೂಪಾಯಿ, 200 ರೂಪಾಯಿ, 50 ರೂಪಾಯಿ ನನ್ನ ಹತ್ರ ಎಷ್ಟಿರುತ್ತೋ ಅಷ್ಟು ಇಡ್ತಾ ಬರ್ತಾಯಿದ್ದೆ. ಆ ದುಡ್ಡನ್ನ ಉಂಡಿಗೆ ಹಾಕ್ತಾಯಿದ್ದೆ. ಒಂದು ವರ್ಷ ಆದಮೇಲೆ ಆ ಉಂಡಿಯಲ್ಲಿ ಎಷ್ಟಿರುತ್ತೋ ಅದನ್ನ ತೊಗೊಂಡೋಗಿ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಎದುರಾಕಿ ತೊಗೊಳ್ತಾ ಇದ್ದೆ. ದೊಡ್ಡದು ದೀಪದ ಕಂಬ ಏನಿದೆಯೋ ಅದನ್ನು GRTಯಲ್ಲಿ 2,000 ಕಟ್ತಾಯಿದ್ವಿ ತಿಂಗಳಿಗೆ. ಅದು 24,000 ಏನಾಗಿತ್ತು. ಅದ್ರ ಜೊತೆಗೆ ಇನ್ನೂ ಒಂದು 6,000 ರೂಪಾಯಿ ಹಾಕ್ಬಿಟ್ಟು ಅದಾಗಲೇ 2 ವರ್ಷ 3 ವರ್ಷನೇ ಆಯ್ತೇನೋ ದೀಪದ ಕಂಬ ತೊಗೊಂಡು. ಆವಾಗಲೇ 30,000 ರೂಪಾಯಿ ಆಗಿತ್ತು. ಅದು 400 ಗ್ರಾಮ್ ಏನೋ ಇದೆ ಬೆಳ್ಳಿದು ದೊಡ್ಡದು ದೀಪ. ಮೊನ್ನೆ ದೀಪಾವಳಿ ಟೈಮಲ್ಲಿ ಚಿಕ್ಕದು ಒಂದು ಕಳಶನು ಮತ್ತು ಚಿಕ್ಕದು ದೀಪ ಡೈಲಿ ಯೂಸ್ಗೆ ಅಂತೇಳ್ಬಿಟ್ಟು ಬೆಳ್ಳಿದು ತೊಗೊಂಡಿದ್ದೆ. ಈ ಥರ ನಾನು ಅಮೌಂಟ್ನ ಸೇವ್ ಮಾಡಿಕೊಂಡು, ಅಂದರೆ ದೇವ್ರ ಪೂಜೆ ಮಾಡ್ತೀನಲ್ವ, ಆವಾಗ ದೇವ್ರ ಮುಂದೆ ಇಟ್ಟಿರೋ ದುಡ್ಡನ್ನ ನಾನು ಒಂದು ಉಂಡಿಗೆ ಹಾಕ್ಬಿಟ್ಟು ಈ ಥರ ದೇವ್ರಿಗೆ ಏನಾದ್ರೂ ಬೆಳ್ಳಿ ಐಟಮ್ನ ತೊಗೊಳ್ತೀನಿ. ಒಂದೇ ಸಲ ಅಮೌಂಟ್ ಕೊಟ್ಟು ತೊಗೊಳಕ್ಕಾಗಲ್ವಲ್ವ, ಕೆಲವೊಂದು ಸಲ 100 ರೂಪಾಯಿಗೂ ಬರುತ್ತೆ ಆ ಥರ. ಹಂಗಾಗಿ ನಾನು ಈ ಥರ ಸೇವಿಂಗ್ನ ಮಾಡಿ ದೇವ್ರ ಪೂಜೆ ಸಾಮಾನು ಅನ್ನೋದು ತೊಗೊಳ್ತೀನಿ. ಈಗ ದೇವ್ರ ಪೂಜೆ ಸಾಮಾನು ಏನಿತ್ತು ಅದನ್ನೆಲ್ಲ ನೀಟಾಗೆಲ್ಲ ತೊಳೆದು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಒಂದು 5 ನಿಮಿಷ ಬಿಸಿಲಲ್ಲಿ ಇಟ್ಟು ಬಂದಿದ್ನಿ. ಅದು ಒಣಗೋ ಅಷ್ಟರಲ್ಲಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಈಗ ಇದು ಫೋಟೋ ಎಲ್ಲ ಹೊರಗಡೆ ಎತ್ತಿಟ್ಟು ಸರ್ಪಲ್ಲಿ ಸ್ವಲ್ಪ ನೀಟಾಗಿ ತೊಳ್ಕೊಳ್ಳೋಣ ಅಂತೇಳ್ಬಿಟ್ಟು. ನೋಡಿ, ಇದು ಮುಂಚೆ ಇದ್ರಲ್ವ ಅವರು ಕುಂಕುಮ ಇಟ್ಟಿರೋದು ಬಾಗಿಲಿಗೆ, ಎಷ್ಟು ಉಜ್ಜಿದ್ರೂ ಹೋಗ್ತಾನೆ ಇಲ್ಲ ಕಲೆ ಮಾತ್ರ. ಸರ್ಪ್ ಪೌಡ್ರಲ್ಲಾದರೆ ಸುಮಾರು ಸಲ ಉಜ್ಜಿದ್ನಿ, ಅದು ಹೋಗೋದೇ ಇಲ್ಲ, ಅದು ಹಾಗೆ ಕಲೆ ಕುತ್ಕೊಂಡಿದ್ದೆ. ಪ್ರತೀಕ್ ಮಲ್ಕೊಂಡಿದ್ದಾನೆ. ಇನ್ನೂ ಸ್ವಲ್ಪ ತಾಮ್ರದ್ದು ಚೆಂಬು ಮತ್ತು ತಟ್ಟೆ ಎಲ್ಲ ಇದೆ ರೂಮಲ್ಲಿ, ಅದು ತಗೊಳಕೋದ್ರೆ ಎದ್ದೇಳ್ತಾನೆ ಅಂತೇಳ್ಬಿಟ್ಟು ತಗೊಂಡಿಲ್ಲ. ಆಮೇಲೆ ತೆಗೆದು ತೊಳಿಬೇಕು ಅದನ್ನು. ಈಗ ಫೋಟೋ ಎಲ್ಲ ತೆಗ್ದಿಟ್ಟಿದ್ದೀನಿ. ನೋಡಿ, ಸರ್ಪ್ ಪೌಡ್ರ್ ಹಾಕಿ ಒಂದು ಬಟ್ಟೆಯಲ್ಲಿ ನೀಟಾಗೆಲ್ಲ ವಾಶ್ ಮಾಡ್ಕೊಳ್ತೀನಿ. ಯಾಕಂದರೆ ಕರ್ಪೂರ, ಧೂಪ, ಊದ್ಗಡ್ಡಿ ಎಲ್ಲ ಹಚ್ಚಿರ್ತೀವಲ್ವ, ಸ್ವಲ್ಪ ಹೊಗೆ ಇರುತ್ತೆ. ಹಂಗಾಗಿ ನಾನು ಅವಾಗವಾಗ ಈ ರೀತಿ ತೊಳಿತಾ ಇರ್ತೀನಿ. ಬಾಗಿಲಲ್ಲಿ ಕುಂಕುಮ ಇಟ್ಟಿರೋದು ಮಾತ್ರ ಅದು ಏನು ಮಾಡಿದರೂ ಹೋಗಲ್ಲ. ಗೋಡೆ ಮಾತ್ರ ಎಲ್ಲ ನೀಟಾಗಿ ತೊಳ್ಕೊಳ್ತೀನಿ, ಮತ್ತು ಬಾಗಿಲು ಎಲ್ಲನ. ಹಬ್ಬಗಳ ಟೈಮಲ್ಲಿ ಈ ರೀತಿ ತೊಳ್ಕೊತೀನಿ. ನೋಡಿ, ಈ ಕುಂಕುಮ ಮಾತ್ರ ಹೋಗಲೇ ಇಲ್ಲ, ಎಷ್ಟು ಉಜ್ಜಿದ್ರೂ ಹೋಗಲೇ ಇಲ್ಲ ಕುಂಕುಮ. ಈಗ ಸರ್ಪ್ ಪೌಡ್ರಲ್ಲಿ ನೀಟಾಗೆಲ್ಲ ತೊಳೆದು ಮತ್ತು ಬೇರೆ ನೀರು ತೊಗೊಂಡು ಎಲ್ಲ ನೀಟಾಗಿ ದೇವ್ರ ಮನೆ ಎಲ್ಲ ತೊಳೆದೆ. ಈಗ ಇದು ಸಹ ನೀಟಾಗೆಲ್ಲ ತೊಳೆದು ಒಣಗಿಸಿಟ್ಟಿದ್ದೀನಿ. ಈಗ ಒಂದೇ ಸಲ ಬಟ್ಟೆ ಇಟ್ಬಿಟ್ಟು ಎತ್ತಿಡ್ತೀನಿ. ಬೆಳಗಿಗೆ ಹೂವು ಮಾತ್ರ ಇಡೋ ಥರ ಮಾಡ್ಕೊಳ್ತೀನಿ. ಈಗಲೇ ಎಲ್ಲ ಬಟ್ಟೆ ಇಟ್ಟು ನೀಟಾಗಿ ಜೋಡಿಸಿ ಇಡ್ತೀನಿ. ನಮ್ಮ ಮನೆಯವ್ರ ದೇವ್ರ ಫೋಟೋ ಅಂಟಿಸಿದ್ರು, ಅದನ್ನ ತೆಗಿಯೋಕೆ ಹೋಗಿ ಕಿತ್ತು ಬಂತು. ಹಂಗಾಗಿ ಅದನ್ನ ತೆಗಿಯೋಕೆ ಹೋಗಲಿಲ್ಲ. ಫುಲ್ಲು ಟೇಪ್ ಹಾಕ್ಬಿಟ್ಟಿದ್ದಾರೆ, ಅದು ತೆಗಿಯೋಕ್ಕೆ ಬರಲೇ ಇಲ್ಲ. ಹಂಗಾಗಿ ನಾನು ಅದನ್ನು ಫೋಟೋ ತೆಗಿಯೋದಕ್ಕೆ ಹೋಗಲಿಲ್ಲ. ನೋಡಿ, ಈಗ ದೇವ್ರ ಫೋಟೋ ಎಲ್ಲ ನೀಟಾಗೆಲ್ಲ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಇಟ್ಟಿದ್ದೀನಿ. ನೀಟಾಗೆಲ್ಲ ತೊಳೆದಿಟ್ಟಿದ್ದೀನಿ. ಈಗ ಅರಿಶಿನ, ಕುಂಕುಮ, ಗಂಧ ಎಲ್ಲ ಇಟ್ಟು ಎತ್ತಿಡ್ತೀನಿ. ನಾನು ಯಾಕಾದರೂ ವೀಡಿಯೋದಲ್ಲಿ ಹಬ್ಬ ಮಾಡಲ್ಲ ಅಂತ ಹೇಳಿದ್ನೋ ಅನ್ನಿಸ್ಬಿಡ್ತು. ಯಾಕಂದರೆ ತುಂಬ ಜನ ನಮ್ಮನೆಗೆ ಬಾ ಅಂತ ಕರಿತಾ ಇದ್ದಾರೆ. ನನಗೆ ಒಂದು ಕ್ಷಣ ಯಾಕಾದರೂ ಹೇಳಿದ್ನೋ ಅನ್ನಿಸ್ಬಿಡ್ತು. ಯಾಕಂದರೆ ಹಬ್ಬ ಎಷ್ಟೋ ಲಕ್ಷ್ಮಿ ಕೂರಿಸಲ್ಲ ಅಂತಂದರೆ, ಹಬ್ಬ ಮಾಡೋದು ಬಿಟ್ಟು ಬಾಗಿಲು ಹಾಕೊಂಡೋಗಿ ಇನ್ನೊಬ್ಬರು ಮನೆಗೆ ಹಬ್ಬ ಮಾಡೋಕ್ಕಾಗುತ್ತಾ? ತುಂಬ ಜನ, ಸುಮಾರು ಒಂದು 10 ಜನ ಆದರೂ ನನ್ನ ಕರೆದವ್ರೆ, ನಮ್ಮನೆಗೆ ಬಾ ಈ ಸರಿ, ನಮ್ಮನೆಗೆ ಬಾ, ನೆಕ್ಸ್ಟ್ ವರ್ಷ ಮಾಡುವಂತೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ನಾವು ಪೂಜೆ ಲಕ್ಷ್ಮಿ ಕೂರಿಸಿ ಪೂಜೆ ಮಾಡಲ್ಲ ಅಂತಂದರೆ, ಬೇರೆಯವ್ರು ಮಾಡ್ತಾ ಇರ್ತಾರಲ್ವ ಅವ್ರ ಜೊತೆ ಸೇರಿ ನಾವು ಹಬ್ಬನ ಆಚರಣೆ ಮಾಡಿ ನೆಕ್ಸ್ಟ್ ಇಯರಿಂದ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ನಾನು ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದೀನಿ. ನಾನು ಈ 3 ವರ್ಷ ಹಬ್ಬ ಮಾಡಿಲ್ಲ ಅನ್ನೋದೊಂದು ಬಿಟ್ಟರೆ, ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬೇರೆಯವ್ರಿಗಂತೂ ತುಂಬ ಹೆಲ್ಪ್ ಮಾಡಿದ್ದೀನಿ, ಯಾವ ವರ್ಷವೂ ಬಿಟ್ಟಿಲ್ಲ. ಹಿಂದಿನ ವರ್ಷ ಆದರೆ ನನ್ನ ಫ್ರೆಂಡು ಪೂಜಾರ ಮನೆಗೆ ಹೂವಿನ ಹಾರ ಎಲ್ಲ ನಾನೇ ಮಾಡಿಕೊಟ್ಟಿದ್ದೆ. ಎಷ್ಟು ಕೆಲಸ ಹೆಲ್ಪ್ ಮಾಡಿದ್ನೋ. ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಮಾಡಿರಲಿಲ್ಲ ಅಲ್ವಾ, ಹಂಗಾಗಿ ಈ ವರ್ಷವೂ ಅಷ್ಟೇ ಮಾರ್ಕೆಟ್ಗೆ ಹೋಗಿ ಅವಳಿಗೆ ಐಟಮ್ ಎಲ್ಲ ತಂದುಕೊಟ್ಟು ಎಲ್ಲ ಮಾಡಿದ್ದೀನಿ. ಹೂವಿನ ಹಾರ ಎಲ್ಲ ಹಾಕ್ಕೊಟ್ಟಿದ್ದೀನಿ. ಇನ್ನು ಅದಕ್ಕಿಂತ ಇನ್ನೇನು ಮಾಡೋಕ್ಕಾಗುತ್ತೆ, ಸಾಕು ಬಿಡು ಅಂತೇಳ್ಬಿಟ್ಟು ನಾನು ಈ ವರ್ಷ ಎಲ್ಲಿ ಹೋಗೋದು ಬೇಡ, ನಮ್ಮ ಮನೆಯಲ್ಲೇ ಹಬ್ಬ ಮಾಡೋಣ, ಲಕ್ಷ್ಮಿ ಒಂದು ಕೂರ್ಸಲ್ಲ ಅಷ್ಟೇ, ಇನ್ನು ಮಿಕ್ಕಿದ್ದೆಲ್ಲ ಮಾಡ್ತೀನಿ.
ಹಂಗಾಗಿ ಬರಲ್ಲ ಅಂತ ಹೇಳ್ದೆ ಎಲ್ರಿಗೂ. ಸುಮಾರು ಜನ ಕರೆದ್ರು ನಮ್ಮ ಮನೆಗೆ ಬಾ ಅಂತ. ಈಗ ದೇವ್ರ ಫೋಟೋಕ್ಕೆಲ್ಲ ಬಟ್ಟಿಟ್ಟೆ. ಈ ಫೋಟೋ ಏನಿದೆಯೋ ಅದು ಕ್ಯಾಮ್ರಾದಲ್ಲೇ ಒಂಥರ ಕಾಣುತ್ತೆ, ಸೊಟ್ಟ ಇಟ್ಟಿರೋ ಥರ. ಬಟ್ಟು ನೀಟಾಗಿ ಇಟ್ಟಿದ್ನಿ, ಕ್ಯಾಮ್ರಾದಲ್ಲಿ ಆ ಥರ ಕಾಣಿಸ್ತಾ ಇರುತ್ತೆ ಕೆಲವೊಂದು ಟೈಮು. ಒಂದೊಂದು ಸಲ ಒಂದೊಂದು ಥರ ಕಾಣಿಸ್ತಾ ಇರುತ್ತೆ ಫೋಟೋಕ್ಕೆ ಬಟ್ಟಿಟ್ಟಾಗ. ಈಗ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿ ಬಟ್ಟಿಟ್ಟು ನೀಟಾಗೆಲ್ಲ ಜೋಡಿಸಿಟ್ಟಿದ್ದೀನಿ. ನಾಳೆ ತುಪ್ಪ ಬೇಕಲ್ವಾ ಹಬ್ಬಕ್ಕೆ, ಹಂಗಾಗಿ ಬೆಣ್ಣೆ ಇತ್ತು, ತುಪ್ಪ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ತೆಗ್ದಿಟ್ಟಿದ್ದೆ ಬೆಣ್ಣೆನ. ನಾನು ಒಂದು ತಿಂಗಳಿಗೆ ಒಂದು ಸಲ ತುಪ್ಪನ ಮಾಡ್ಕೊಳ್ತೀನಿ. ಮೊನ್ನೆ ಏಕಾದಶಿ ಹಬ್ಬದಲ್ಲಿ ಮಾಡಿದ್ದೆ, ಈಗ ಮಾಡ್ತಾಯಿದ್ದೀನಿ. ಸುಮಾರು ಒಂದು 400 ಗ್ರಾಮ್ ಆಗೋಷ್ಟು ತುಪ್ಪ ಬಂದಿತ್ತು. ಡೈಲಿ ಹಾಲು ಕಾಯಿಸ್ಬಿಟ್ಟು ಕೆನೆ ಎತ್ತಿಟ್ಬಿಟ್ಟು ಎಪ್ಪಾಕಿ ಬೆಣ್ಣೆ ಮಾಡ್ಕೊಳ್ತೀನಿ. ಅಂದರೆ ನಮ್ಮದು ಅಕ್ಷಯ ಕಲ್ಪದ ಹಾಲು ಆರ್ಗ್ಯಾನಿಕ್ಕು, ಅದರಲ್ಲೇನು ಅಷ್ಟೊಂದು ಕೆನೆ ಬರಲ್ಲ. ಇದು ನಂದಿನಿ ಶುಭಮ್ ಅಲ್ಲಿ ಬರುತ್ತಲ್ವ, ಆ ಥರ ಕೆನೆ ಬರಲ್ಲ, ಲೈಟಾಗಿ ಕೆನೆ ಬರೋದು. ಹಂಗಾಗಿ ಬೆಣ್ಣೆ ಏನು ಅಷ್ಟೊಂದಿರಲ್ಲ. ತಿಂಗಳಿಗೆ ಇಷ್ಟು ಬೆಣ್ಣೆ ಮಾಡ್ಕೊಳ್ತೀನಿ. ಈಗ ಬೆಣ್ಣೆನ ತೊಳ್ಕೊಳ್ತಾ ಇದ್ದೀನಿ. ಬೆಣ್ಣೆ ಮಾತ್ರ ಚೆನ್ನಾಗಿ ತೊಳಿಬೇಕು. ಕಡಿಮೆ ಅಂದರೂ ಒಂದು 8ರಿಂದ 10 ಸಲ ಬೆಣ್ಣೆ ತೊಳೆದ್ರೆ ತುಪ್ಪ ಚೆನ್ನಾಗಿರೋದಿಲ್ಲ, ಅಂದರೆ ತುಪ್ಪ ಸ್ಮೆಲ್ ಬಂದುಬಿಡುತ್ತೆ. ನಾವು ಯಾವ ಪಾತ್ರೆಗೆ ತುಪ್ಪ ಕಾಯಿಸೋಕ್ಕೆ ಇಟ್ಕೊಳ್ತೀವೋ ಅದೇ ಪಾತ್ರೆಗೆ ಬೆಣ್ಣೆ ಹಾಕ್ಕೊಂಡು ತೊಳ್ಕೊಬೇಕು. ಇಲ್ಲಾಂದರೆ ನಾವು ತೊಳೆಯೋದೊಂದು ಮಾಡೋದೊಂದಾಗಾದರೆ ಬೆಣ್ಣೆ ಬರಲ್ಲ, ಎಲ್ಲ ಪಾತ್ರೆಗೆ ಕಚ್ಕೊಂಡಿರುತ್ತೆ. ಹಂಗಾಗಿ ತುಪ್ಪ ಯಾವುದರಲ್ಲಿ ಕಾಯಿಸ್ಕೊಳ್ತೀವೋ ಅದರಲ್ಲೇ ಬೆಣ್ಣೆ ಹಾಕಿ ತೊಳ್ಕೊಬೇಕು. ನಾನು ಸುಮಾರು ಒಂದು 10 ಸಲ ತೊಳೆದಿದ್ದೆ ನೋಡಿ. ಇದು ವೈಟ್ ಏನಿದೆಯೋ ಅದು ಕಂಪ್ಲೀಟಾಗಿ ಹೋಗಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಬೆಣ್ಣೆನ ತೊಳ್ಕೊಬೇಕು. ಇಲ್ಲಾಂದರೆ ತುಪ್ಪ ಸ್ಮೆಲ್ ಬಂದುಬಿಡುತ್ತೆ. ನಾನು ಬೆಣ್ಣೆ ಕಡ್ದಾಗೂ ಚೆನ್ನಾಗಿ ತೊಳೆದು ಇಟ್ಟಿರ್ತೀನಿ, ಆದರೂ ನೋಡಿ ಎಷ್ಟೊಂದು ಬಂದಿದೆ. ಒಂದು 10 ಸಲ ತೊಳೆದಿದ್ದೆ. ಈಗ ಕಂಪ್ಲೀಟಾಗೆಲ್ಲ ತೊಳೆದು ನೀರು ಒಂದು ಡ್ರಾಪೂ ಇಲ್ದಂಗೆ ನೀಟಾಗೆಲ್ಲ ಬಸ್ದು ಇಟ್ಟಿದ್ದೀನಿ. ಈಗ ತುಪ್ಪನ ಕಾಯಿಸ್ಕೋಬೇಕು. ನಾನು ತುಪ್ಪ ಕಾಯಿಸೋದಕ್ಕೆ ಇದು ತುಪ್ಪದ ಪೌಡ್ರ್ ಅಂತೇಳ್ಬಿಟ್ಟು ಐತೆ ನಮ್ಮ ಮನೆಯಲ್ಲಿ. ನಮ್ಮ ದೊಡ್ಡಮ್ಮ ಮಾಡಿಟ್ಕೊಂಡಿದ್ರು, ಅದನ್ನೇ ಅವ್ರ ಊರಿಗೆ ಹೋದಾಗ ಸ್ವಲ್ಪ ತಂದಿದ್ದೆ. ನೋಡಿ, ಇದು ತುಪ್ಪದ ಪೌಡ್ರು. ನಮ್ಮ ದೊಡ್ಡಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ. ಹಂಗಾಗಿ ನಾನು ಲಾಸ್ಟ್ ಟೈಮ್ ಊರಿಗೆ ಹೋದಾಗ ಅವ್ರ ಮನೆಯಲ್ಲೇ ಸ್ವಲ್ಪ ತಂದಿದ್ದೆ. ಇದು ಪೌಡ್ರ್ ಅಷ್ಟೇ ಹಾಕೋದು, ಮತ್ತು ಬೇರೆ ಏನೂ ಹಾಕಲ್ಲ. ಅಂದರೆ ಸ್ವಲ್ಪ ಬೆಳ್ಳುಳ್ಳಿನೂ ಕರ್ಬೇವಿನ ಸೊಪ್ಪು ಹಾಕ್ತೀನಿ, ಅಷ್ಟು ಬಿಟ್ಟರೆ ತುಪ್ಪದ ಪೌಡ್ರ್ ಹಾಕ್ತೀನಿ. ಒಂದು ಅರ್ಧ ಸ್ಪೂನ್ಗಿನ ಕಡಿಮೆ ಹಾಕ್ತೀನಿ. ನೋಡಿ, ಇಷ್ಟು ಸ್ಪೂನಲ್ಲಿ ಇದೆಯಲ್ಲ ಅಷ್ಟು ಮಾತ್ರ ಹಾಕ್ತೀನಿ. ಈಗ ಬೆಣ್ಣೆ ಕರಗಿದ್ದಾದಮೇಲೆ ಒಂದು 4 ಎಸ್ಲು ಬೆಳ್ಳುಳ್ಳಿ, ಹಾಗೆ ಒಂದು 5-6 ಎಸ್ಲು ಆಗೋಷ್ಟು ಕರಿಬೇವಿನ ಎಲೆ ಹಾಕ್ತೀನಿ. ಕರಿಬೇವಿನ ಎಲೆ, ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ತುಪ್ಪದ ಪೌಡ್ರನ್ನ ಹಾಕ್ತೀನಿ. ಈ ತುಪ್ಪದ ಪೌಡ್ರಿಗೆ ನಮ್ಮ ದೊಡ್ಡಮ್ಮ ಚಕ್ಕೆ, ಲವಂಗ, ಮೆಂತ್ಯ, ಏಲಕ್ಕಿ ಏನೇನು ಹಾಕಿದ್ದಾರೆ ಗೊತ್ತಿಲ್ಲ, ಏನೇನು ಹಾಕಿದ್ದಾರೆ ಅಂತ. ಆದರೆ ತುಂಬ ಚೆನ್ನಾಗಿ ಮಾಡ್ತಾರೆ. ಹಂಗಾಗಿ ನಾನು ಲಾಸ್ಟ್ ಟೈಮ್ ಊರಿಗೆ ಹೋದಾಗ ಅಲ್ಲೇ ತಂದಿದ್ದೆ. ಇದು ತುಪ್ಪದ ಪೌಡ್ರ್ ಇಲ್ಲ ಅಂದರೆ ಅದೇ ಮಾಮೂಲಿ ಚಕ್ಕೆ, ಲವಂಗ, ಏಲಕ್ಕಿ, ಮೆಂತ್ಯ ಅದೆಲ್ಲ ಕುಟ್ಟಿ ಪೌಡ್ರು ಮಾಡಿ ಹಾಕ್ತಾರೆ ಅಷ್ಟೇ. ನಾನು ಪೌಡ್ರ್ ಇರೋದ್ರಿಂದ ಇದನ್ನೇ ಹಾಕ್ತೆ. ಈಗ ನೋಡಿ, ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು, ತುಪ್ಪದ ಪೌಡ್ರ್ ಏನಿದೆಯೋ ಅದನ್ನ ಹಾಕಿ ಒಂದು 5 ನಿಮಿಷ ಕುದಿಸ್ಕೊಳ್ತೀನಿ ಅಷ್ಟೇ. 5 ನಿಮಿಷ ಆದರೆ ಸಾಕು. ಅದಕ್ಕೂ ಜಾಸ್ತಿ ಆಯಿತು ಅಂದರೆ ತುಪ್ಪ ಎಲ್ಲ ಕಪ್ಪಾಗಿಬಿಡುತ್ತೆ. ಮತ್ತು ನಾನು ಒಂದು ಅರ್ಧ ಎಲೆ ಹಾಕಿದ್ದೆ, ಅದು ಕ್ಲಿಪ್ಪಿಂಗು ಮಿಸ್ ಆಯಿತು. ತುಪ್ಪದ ಪೌಡ್ರ್ ಹಾಕಿದ ಮೇಲೆ ಹಾಕಿದ್ದೆ. ಈಗ ನೋಡಿ, ಅದು ತುಪ್ಪ ಆಗಿದೆ ಅಂತ ನಮಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಒಂದು 5 ನಿಮಿಷ ಅದು ಚೆನ್ನಾಗಿ ಕುದಿ ಬಂದಮೇಲೆ ಒಂದು ಡ್ರಾಪ್ ಆಗೋಷ್ಟು ಮೊಸರು ಮತ್ತು ಒಂದು 2 ಹನಿ ಆಗೋಷ್ಟು ಹಾಲು ಹಾಕ್ಕೋಬೇಕು. ಅದು ಹಾಕಿದಾಗ ತುಪ್ಪ ಆಗಿದ್ರೆ ಮಾತ್ರ ಅದು ಪಟಪಟ ಅಂತ ಶಬ್ದ ಬರುತ್ತೆ, ಮತ್ತು ಉಕ್ಕಿ ಬರೋ ಥರ ಬರುತ್ತೆ. ಆವಾಗ ನಾವು ಇಮಿಡಿಯೇಟ್ಲಿ ಸ್ಟವ್ನ ಆಫ್ ಮಾಡಬೇಕು. ಮತ್ತು ಜಾಸ್ತಿ ಕುದಿಸ್ಬಿಟ್ರೆ ತುಪ್ಪ ಕಪ್ಪಾಗಿಬಿಡುತ್ತೆ. ಹಂಗಾಗಿ ಬೆಣ್ಣೆ ಕರಗಿಸಿ ಒಂದು 5 ನಿಮಿಷ ಮಳಿಸಿದ್ರೆ ಸಾಕು, ತುಪ್ಪ ರೆಡಿಯಾಗುತ್ತೆ. ಈಗ ನೋಡಿ, ತುಪ್ಪ ರೆಡಿಯಾಗಿದೆ. ಸ್ಟವ್ ಸ್ವಿಚ್ ಆಫ್ ಮಾಡಿಬಿಟ್ಟು ಇದನ್ನ ಒಂದು ಸ್ವಲ್ಪ ತಣ್ಣಗಾದಮೇಲೆ ನಾನು ಒಂದು ಬಾಕ್ಸಲ್ಲಿ ಇಟ್ಕೊಳ್ತೀನಿ. ನಾನು ಸ್ವಲ್ಪ ಬಿಸಿ ಇದರಲ್ಲೇ ಸೋಸಿಟ್ಟೆ, ಹಂಗಾಗಿ ಸ್ವಲ್ಪ ತುಪ್ಪ ಕಪ್ಪು ಆಗಿರೋ ಥರನೇ ಕಾಣಿಸುತ್ತೆ. ಆಮೇಲೆ ಸರಿ ಹೋಯ್ತಿದ್ದು. ನನಗೆ ಇನ್ನೂ ಸ್ವಲ್ಪ ಕೆಲಸಗಳು ಜಾಸ್ತಿ ಇದ್ವು, ಮತ್ತು ಪ್ರತೀಕ್ನ ಹತ್ರ ಯಾರೋ ಅವನಿಗೆ ಶೆಲ್ಪ್ ಸಿಗುತ್ತೆ ಇಡ್ಕೊಳ್ಳೋದಕ್ಕೆ, ಹಂಗಾಗಿ ಎಳೆದ್ಬಿಟ್ರೆ ಯಾರು ಅಂತೇಳ್ಬಿಟ್ಟು ನಾನು ಸ್ವಲ್ಪ ಬಿಸಿ ಇದ್ದಾಗೆ ಸೋಸಿಟ್ಟಿದ್ದೆ. ಇದು ಹಳೆ ತುಪ್ಪ, ಅದು ಬೌಲಲ್ಲಿರೋದು. ಅದನ್ನೊಂದು ಬೌಲ್ಗೆ ಹಾಕ್ಬಿಟ್ಟು ತುಪ್ಪದ ಬಾಕ್ಸ್ಗೆ ಸೋಸಿಟ್ಟಿದ್ದೀನಿ. ಸುಮಾರು ಒಂದು 400 ಗ್ರಾಮ್ ಆಗೋಷ್ಟು ತುಪ್ಪ ಬಂದಿದೆ. ನಮಗೆ ಒಂದು ಕಡಿಮೆ ಅಂದರೂ ತಿಂಗಳು ಕರೆಕ್ಟಾಗಿ ಬರುತ್ತೆ. ತಿಂಗಳಾಗೋಷ್ಟರಲ್ಲಿ ಮತ್ತು ನಾನು ಬೆಣ್ಣೆ ಇರುತ್ತಲ್ವ ಅದನ್ನ ತುಪ್ಪ ಮಾಡ್ಕೊಳ್ತೀನಿ. ತುಪ್ಪ ಎಲ್ಲ ರೆಡಿ ಮಾಡಿಟ್ಟು ಈಗ ನಾಳೆ ಬೆಳಗ್ಗೆಗೆ ಪೂಜೆಗೆ ತುಳಸಿ ಪತ್ರೆ ಬೇಕಲ್ವ, ಕಟ್ ಮಾಡ್ಕೊಳ್ತಾ ಇದ್ದೀನಿ. ರಾಘವೇಂದ್ರ ಸ್ವಾಮಿಗೆ ಒಂದು ತುಳಸಿ ಹಾರ ಮಾಡಿ ಹಾಕೋಣ ಅಂತೇಳ್ಬಿಟ್ಟು. ಪೂಜೆ ಮಾಡೋದೇನು ಕೀಳಲ್ಲ ತುಳಸಿ ಗಿಡಕ್ಕೆ, ಬೇರೆ ಸಪ್ರೇಟಾಗಿ ಇದು ಸಸಿನ ಬೆಳೆಸಿದ್ದೀನಿ, ಅದರಲ್ಲಿರೋದನ್ನ ನಾನು ಕಿತ್ಕೊಳ್ತೀನಿ. ಹಾಗೆ ಗರಿಕೆ ಸಹ ಬೆಳೆಸಿದ್ದೀನಿ, ಅದನ್ನು ಮತ್ತು ತುಳಸಿ ಪತ್ರೆನ ಕಿತ್ಕೊಂಡು ಈಗ ಕಟ್ಟಿಡಬೇಕು. ಹಾಗೆ ದುಂಡು ಮಲ್ಲಿಗೆ ಸಹ ಇತ್ತು, ಒಂದು 100 ಗ್ರಾಮ್ ಆಗೋಷ್ಟು ಮಗ್ಗು ತಂದಿದ್ರು ನಮ್ಮ ಮನೆಯವರು, ಅದನ್ನ ಕಟ್ತಾ ಇದ್ದೀನಿ. ಪ್ರತೀಕಿಲ್ಲ, ಈಗ ಹೊರಗಡೆ ಹೋಗಿದ್ದಾನೆ. ಅವ್ನು ಬರೋ ಅಷ್ಟರಲ್ಲಿ ನಾನು ಹೂವು ಮತ್ತು ತುಳಸಿ ಪತ್ರೆ ಕಟ್ಟಿಡಬೇಕು, ಇಲ್ಲಾಂದರೆ ಆಗಲ್ಲ ಅವನ ಹತ್ರ.
ಒಂದು 100 ಗ್ರಾಮ್ ದುಂಡು ಮಲ್ಲಿಗೆಗೆ ಒಂದು 4.5 ಮೊಳ ಆಗುವಷ್ಟು ಹೂವು ಸಿಕ್ತು. ತುಂಬ ಚೆನ್ನಾಗಿ ಬಂತು. ಈಗಿನ ರೇಟಲ್ಲಿ ನಾವು ಒಂದು ಮೊಳ ತಗೊಳ್ತೀವಿ ಅಂದರೆ 100 ರೂಪಾಯಿ ಹೇಳ್ತಾರೆ. ಹಾಗಾಗಿ ನಾನು ಬಿಡಿ ಹೂವನ್ನೇ ತರಿಸಿದ್ದೆ ಕಟ್ಕೊಳ್ಳೋಣ ಅಂತೇಳ್ಬಿಟ್ಟು. ಈಗ ದುಂಡು ಮಲ್ಲಿಗೆ ಎಲ್ಲ ಕಟ್ಟಿಟ್ಟೆ. ಈಗ ತುಳಸಿ ಪತ್ರೆ ಕಟ್ತಾಯಿದ್ದೀನಿ. ಇದು ಅಷ್ಟೇ ಒಂದು 2 ಮೊಳ ಆಗುವಷ್ಟು ಸಿಕ್ತು. ನೋಡಿ, ಒಂದು 2 ಮೊಳ ಸಿಕ್ಕಿದೆ ತುಳಸಿ ಪತ್ರೆ. ಸ್ವಲ್ಪ ತೆಳುವಾಗಿ ಕಟ್ಟಿದ್ದೀನಿ, ಯಾಕಂದರೆ ಫೋಟೋದ ಮೇಲೆ ಫೋಟೋ ಇಟ್ಟಿರೋದು. ವೆಯ್ಟ್ ಆದರೆ ಮತ್ತೆ ಯಾಕೆ ಅಂತೇಳ್ಬಿಟ್ಟು ಸ್ವಲ್ಪ ತೆಳುವಾಗಿ ಕಟ್ಟಿದ್ದೀನಿ. ಇದು ಬಾಗಿಲಿಗೆ ಇಡೋಕ್ಕೆ ಅಂತೇಳ್ಬಿಟ್ಟು ರೋಸು ಮತ್ತು ಸ್ಯಾಮೆಂತಿಗೆ ಒಂದು ಸ್ವಲ್ಪ ಕಟ್ಟಿದ್ದೀನಿ, ಕುಚ್ಚು ಥರ ಇಡೋದಕ್ಕೆ. ಸಿಂಗಲ್ ಹೂವು ಇಟ್ಟರೆ ಬಿದ್ದೋಗುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಕುಚ್ಚು ಥರ ಕಟ್ತಾಯಿದ್ದೀನಿ. ನೋಡಿ, ಇಷ್ಟಿಷ್ಟು ಕಟ್ಟಿ ಬಾಗಿಲಿಗೆ ಇಡೋದಕ್ಕಿದು. ಈಗ ನೋಡಿ, ದುಂಡು ಮಲ್ಲಿಗೆ ಇಷ್ಟು ಸಿಕ್ಕಿದೆ. ಸುಮಾರು ಒಂದು 5 ಮೊಳ ಆಗೋಷ್ಟೇ ನನಗೆ ಹೂವು ಸಿಕ್ತು ದುಂಡು ಮಲ್ಲಿಗೆ. ಇವಾಗಿನ ರೇಟಲ್ಲಿ ಒಂದು ಮೊಳನೇ 100 ರೂಪಾಯಿ ಹೇಳ್ತಾರೆ ಇವತ್ತು, ಅದರಲ್ಲಿ ಈ ಹಬ್ಬದ ದಿನ. ಹಾಗಾಗಿ ನಾನು ಬಿಡಿ ಹೂವನ್ನೇ ತರಿಸಿದ್ದೆ. ಪ್ರತೀಕಿನ್ನೂ ಬಂದಿಲ್ಲ ಸದ್ಯ. ಬೇಗ ಫಾಸ್ಟಾಗಿ ಕಟ್ಟಿದೆ ಹೂವು ಎಲ್ಲನ. ನನಗೆ ಮದುವೆ ಆದಾಗ ಹೂವು ಕಟ್ಟೋದೇ ಬರ್ತಾಯಿಲ್ಲ. ನಮ್ಮ ಮನೇಲಿ ಹೂವಿನ ತೋಟ ಇತ್ತು, ಕಾಕಡ ಮತ್ತು ಮಳ್ಳೆದು. ನಾವೇ ಕಟ್ಬಿಟ್ಟು ಮಂಡಿಗೆ ಹಾಕ್ತಾಯಿದ್ವಿ. ಆವಾಗ ನಮ್ಮ ಮನೆಯಲ್ಲೆಲ್ಲ ಫಾಸ್ಟಾಗಿ ಕಟ್ತಾಯಿದ್ರು ನಮ್ಮ ಅತ್ತೆ ಮತ್ತು ನಮ್ಮ ಹೆಣ್ಮಕ್ಳೆಲ್ಲನ. ಅವರು ಕಟ್ತಾ ಇರೋದು ನೋಡಿದರೆ ನನಗೊಂಥರ ಆಗೋದು, ಅಯ್ಯೋ ನನಗೆ ಬರಲ್ಲಲ್ಲ ಅಂತೇಳ್ಬಿಟ್ಟು. ಆದರೂ ಬಿಡ್ತಾಯಿಲ್ಲ, ಕಲ್ತ್ಕೊಂಡ್ಬಿಟ್ಟು ಅವ್ರ ಜೊತೆಗೆ ಕಟ್ತಾಯಿದ್ದೆ. ಯಾವುದೇ ಆಗಲಿ ಛಲ ಅನ್ನೋದು ಇರಬೇಕು ಹೆಣ್ಣಿಗೆ. ಬರಲ್ಲ ಅಂದರೆ ಅದು ಯಾವುದೂ ಬರಲ್ಲ. ಈಗ ಎಷ್ಟು ಹೂವು ಇದ್ರೂ ಕಟ್ತೀನಿ, ಕಲ್ತ್ಕೊಂಡಿದ್ದೀನಿ. ಹೂವು ಎಲ್ಲ ಕಟ್ಟಿ ಒಂದು ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ತೀನಿ. ಬೆಳಿಗ್ಗೆ ಎದ್ದು ದೇವ್ರ ಫೋಟೋಕ್ಕೆ ಹಾಕ್ತೀನಿ. ಬೇಳೆ ಹಾಕಬೇಕು, ನಾಳೆ ಒಬ್ಬಟ್ಟು ಮಾಡಬೇಕು ಹಬ್ಬ ಇರೋದ್ರಿಂದ. ಇವತ್ತಂತೂ ನೈಟ್ 1 ಗಂಟೆ ಆಯಿತು ಮಲಕೋ ಅಷ್ಟರಲ್ಲಿ. ಹಬ್ಬ ಮಾಡೋರು ಯಾವ ಥರ ಎದ್ದಿರ್ತಾರೋ ನಾನು ಅದೇ ಥರ ಎದ್ದಿದ್ದೆ. ಲಕ್ಷ್ಮೀ ಒಂದು ಕೂರಿಸಿಲ್ಲ ಅಷ್ಟೇ, ಮಿಕ್ಕಿದ ಕೆಲಸ ಎಲ್ಲ ಮಾಮೂಲಿ ಥರನೇ ನಡೀತಾ ಇದೆ. ಹಬ್ಬದ ವಾತಾವರಣ. ನೀನು ಪೂಜೆಗೆ ಅಂತೇಳ್ಬಿಟ್ಟು ಚಕ್ಲಿ ಮತ್ತು ರವೆ ಉಂಡೆ ಎಲ್ಲ ಮಾಡಿದ್ದೆ. ನಮ್ಮ ಅಕ್ಕ ಮತ್ತು ನಿಪ್ಪಟ್ಟು, ಏನೋ ಬನಾನಾ ಬಿಸ್ಕೆಟ್ ಎಲ್ಲ ಮಾಡಿಲ್ಲ, ಅವಳು ಸಹ ಅದನ್ನೆಲ್ಲ ಕಳಿಸಿದ್ಲು ಸ್ವಲ್ಪ. ನಮ್ಮ ಮನೆಯವ್ರು ಬೆಳಗ್ಗೆ ಪೂಜೆಗೆ ಅಮೌಂಟ್ ಎಲ್ಲ ಜೋಡಿಸ್ತಾ ಇದ್ದಾರೆ ತಟ್ಟೆಗೆ. ನಾನು ಇದನ್ನ ತೊಗೋಬಾರ್ದು, ಇದಕ್ಕೆ ನಾನು ಮುಂದಿನ ವರ್ಷಕ್ಕೆ ಏನಾದರೂ ಬೆಳ್ಳಿದು ಮುಖವಾಡ ಆಗಿ ಕಳ್ಸದ ಚೆಂಬಾಗಿ ತೊಗೊಳ್ತೀನಿ, ಕೇಳಬಾರ್ದು ಅಂತ ಹೇಳ್ತಾ ಇದ್ದೆ. ಅವರು ಸರಿ ನಾನು ತೊಗೊಳ್ಳಲ್ಲ, GRTಗೆ ಇದನ್ನೇ ಅಮೌಂಟ್ ಕಟ್ತೀನಿ, ನಮ್ಮ ಹತ್ರ ಇದ್ದರೆ ಇರಲ್ಲ, ಅದನ್ನು ತೊಗೊಂಡೋಗಿ GRT ಕಟ್ತೀನಿ ಅಂತ ಹೇಳ್ತಾಯಿದ್ರು. ಅದನ್ನೇ ಮಾತಾಡ್ತಾ ಇದ್ವಿ. ಈ ರೀತಿ ಇತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನೆಕ್ಸ್ಟು ಕಂಟಿನ್ಯೂಟಿ ವಿಡಿಯೋ ನಾಳೆ ಬರುತ್ತೆ. ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯ.